ಪೂಜೆಯಲ್ಲಿ ಯಾವ ವಸ್ತು ಮರುಬಳಕೆ, ಯಾವುದನ್ನು ಬಳಸಬಾರದು? ಪೂಜೆಯ ಸಮಯದಲ್ಲಿ ದೇವರಿಗೆ ಹಲವು ರೀತಿಯ ವಸ್ತುಗಳನ್ನು ಅರ್ಪಿಸಲಾಗುತ್ತದೆ. ಪೂಜೆಯ ನಂತರ ತುಪ್ಪ, ಹೂಗಳು, ಶ್ರೀಗಂಧ ಇತರ ಪೂಜೆಗಿಟ್ಟ ವಸ್ತುಗಳು ಉಳಿದು ಬಿಡುತ್ತವೆ. ಕೆಲವು ವಸ್ತುಗಳು ದೇವರಿಗೆ ಅರ್ಪಿಸಿದರೂ ಹಾಳಾಗುವುದಿಲ್ಲ. ಅಂತಹ ಪರಿಸ್ಥಿತಿಯಲ್ಲಿ ಅವುಗಳನ್ನು ಶುದ್ಧೀಕರಿಸಿ ಮತ್ತೆ ಪೂಜೆಯಲ್ಲಿ ಬಳಸಬಹುದೇ ಅಥವಾ ಇಲ್ಲವೇ ಎಂಬ ಪ್ರಶ್ನೆ ಅನೇಕ ಜನರ ಮನಸ್ಸಿನಲ್ಲಿ ಉದ್ಭವಿಸುತ್ತದೆ. ಯಾವ ವಸ್ತುಗಳನ್ನು ಮರುಬಳಕೆ ಮಾಡಬಹುದು ಮತ್ತು ಯಾವುದನ್ನು ಬಳಸಬಾರದು ಎಂಬುದನ್ನು ಇಲ್ಲಿ ತಿಳಿದುಕೊಳ್ಳಿ. ಪೂಜೆಯಲ್ಲಿ ಬೆಳ್ಳಿ, ಹಿತ್ತಾಳೆ ಅಥವಾ ತಾಮ್ರದ ಪಾತ್ರೆಗಳನ್ನು ಬಳಸಿದರೆ ಅವುಗಳನ್ನು ಮರುಬಳಕೆ ಮಾಡಬಹುದು. ಅದೇ ರೀತಿ ದೇವರ ವಿಗ್ರಹ, ಗಂಟೆ, ಶಂಖ, ಮಂತ್ರ ಜಪಮಾಲೆ, ಶಂಖ, ಆಸನ ಮುಂತಾದ ಶಾಶ್ವತ ವಸ್ತುಗಳನ್ನು ಸಹ ಮರುಬಳಕೆ ಮಾಡಬಹುದು. ಆದರೆ ಪ್ರಸಾದ, ನೀರು, ಹೂಗಳನ್ನು, ಹೂಮಾಲೆಗಳು, ಶ್ರೀಗಂಧ, ಕುಂಕುಮ, ಧೂಪ, ತೆಂಗಿನಕಾಯಿ, ಬತ್ತಿಗಳು, ಎಣ್ಣೆ ಅಥವಾ ತುಪ್ಪ ಇತ್ಯಾದಿಗಳನ್ನು ಒಮ್ಮೆ ಬಳಸಿದ ನಂತರ ಪೂಜೆಯಲ್ಲಿ ಮತ್ತೆ ಬಳಸಬಾರದು. ಅವುಗಳನ್ನು ಮರುಬಳಕೆ ಮಾಡುವುದರಿಂದ ಅವುಗಳ ಶುದ್ಧತೆ ಹಾಳಾಗುತ್ತದೆ. ದೇವರಿಗೆ ಅರ್ಪಿಸಿದ ತುಳಸಿ ಎಲೆಗಳನ್ನು ನೀವು ಮತ್ತೆ ಪೂಜೆಯಲ್ಲಿ ಬಳಸಬಹುದು. ತುಳಸಿ ಎಲೆಗಳು ಲಭ್ಯವಿಲ್ಲದಿದ್ದರಿಂದ ನೀವು ಮತ್ತೆ ಪೂಜೆಯಲ್ಲಿ ತುಳಸಿಯನ್ನು ಬಳಸಬಹುದು. ಏಕೆಂದರೆ ತುಳಸಿ ಎಂದಿಗೂ ಅಶುದ್ಧವಲ್ಲ, ಅದು ಸ್ವತಃ ಶುದ್ಧವೆಂದು ಪರಿಗಣಿಸಲಾಗುತ್ತದೆ. ಬಿಲ್ವ ಎಲೆಗಳನ್ನು ತೊಳೆದು ದೇವರಿಗೆ ಅರ್ಪಿಸಿದ ನಂತರ ಮತ್ತೆ ಬಳಸಬಹುದು.